ಇನ್ನು ಸಚಿವ ಸ್ಥಾನ ಕೈತಪ್ಪಿರುವ ಕುರಿತು ಶಾಸಕ ಬಿಸಿ ಪಾಟೀಲ್ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಶಾಸಕರ ಜೊತೆ ನಮ್ಮ ಪ್ರತಿನಿಧಿ ಪ್ರಭುಗೌಡ ಪಾಟೀಲ್ ನಡೆಸಿರುವಂತಹ ಮಾತುಕತೆಯ ವಿವರ ಇಲ್ಲಿದೆ ನೋಡಿ. ಸಮ್ಮಿಶ್ರ ಸರ್ಕಾರ ರಚನೆಯ ನಂತರ ಸಚಿವ ಸಂಪುಟ ವಿಸ್ತರಣೆ ವೇಳೆ ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಅವರ ಹೆಸರು ಪದೇ ಪದೇ ಸಚಿವ ಸ್ಥಾನಕ್ಕೆ ಕೇಳಿ ಬರ್ತಾ ಇತ್ತು. ಈಗ ಕೊನೆಗೂ ಕೂಡ ಮತ್ತೆ ಎರಡನೇ ಬಾರಿ ಕೂಡ ಈಗ ಅವ್ರನ್ನ ಸಚಿವ ಸ್ಥಾನದಿಂದ ವಂಚಿತ ಮಾಡಲಾಗಿದೆ. ಈ ಬಗ್ಗೆ ಸ್ವತಃ ಹಿರೇಕೆರೂರು ಶಾಸಕರಾಗಿರ್ತಕ್ಕಂಥ ಬಿಸಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ಯಾಕೆ ನಿಮ್ಮನ್ನು ಪದೇ ಪದೇ ಸಚಿವ ಸ್ಥಾನದಿಂದ ವಂಚಿತನಾಗಿ ಮಾಡಲಾಗ್ತದೆ? ಅಲ್ಲ, ಯಾಕೆ ಮಾಡಿದರು ಏನು ಮಾಡಿದರು ಅಂತೇಳಿ ಇದು ನಮ್ಮ ಹೈಕಮಾಂಡ್ನವ್ರು ಹೇಳಬೇಕೆ ಹೊರತು ಅದನ್ನಲ್ಲ. ನನಗೆ ವಂಚನೆ ಆಗಿದೆ, ನನಗೆ ಅನ್ಯಾಯ ಆಗಿದೆ, ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನನಗೆ ಅಂತ ಹೇಳಿದರೆ ನಮ್ಮ ತಾಲೂಕಿಗೆ ಮೊದಲನೇದಾಗಿ ನಮ್ಮ ಹಿರೇಕೆರೂರು ತಾಲೂಕಿಗೆ ದೊಡ್ಡ ಅನ್ಯಾಯ ಇದು. 38 ವರ್ಷಗಳಿಂದ ಈ ತಾಲೂಕಿಗೆ ಸಚಿವ ಸ್ಥಾನ ಬಂದಿಲ್ಲ. ಅಭಿವೃದ್ಧಿ ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಅಭಿವೃದ್ಧಿಗಳಾಗಿಲ್ಲ. ಹಾವೇರಿ ಜಿಲ್ಲೆಗಂತೂ ದೊಡ್ಡ ಅನ್ಯಾಯ ಇದು. ಹಾವೇರಿ ಜಿಲ್ಲೆ ಎಲ್ಲ ಕಡೆಗೂ ಪ್ರಾಂತ್ಯವಾರು ಎಲ್ಲ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಟ್ಟು ಹಾವೇರಿ ಜಿಲ್ಲೆಗೆ ಪ್ರಾತಿನಿಧ್ಯ ಇಲ್ಲ ಅಂತ ಹೇಳಿದರೆ ಹಾವೇರಿ ಜಿಲ್ಲೆ ಏನು ಹಂಗಾರೆ? ಹಾವೇರಿ ಜಿಲ್ಲೆಯಲ್ಲಿ ಯಾರು ಇಲ್ಲೇ ಇಲ್ವಾ? ಹಾವೇರಿ ಜಿಲ್ಲೆಯಲ್ಲಿ ಯಾರು ಕಾಂಗ್ರೆಸ್ಸಿಗೆ ಓಟೆ ಹಾಕಿಲ್ವಾ? ಹೇಗೆ ಇದು ಪ್ರಶ್ನೆ, ಒಂದು ದೊಡ್ಡ ಪ್ರಶ್ನೆ. ಆಮೇಲೆ ಇದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ. ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಹಾವೇರಿ ಜಿಲ್ಲೆ ಅಭಿವೃದ್ಧಿ ಭಾಳ ಕುಂಠಿತವಾಗಿದೆ. ಅಭಿವೃದ್ಧಿನೇ ಆಗಿಲ್ಲ. ಇಷ್ಟು ವರ್ಷಗಳಾಗಿದ್ದರೂ ಕೂಡ ಇಲ್ಲಿ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಕಾರಣ ರಾಜಕೀಯವಾಗಿ ಈ ಜಿಲ್ಲೆಯನ್ನು ಒಂಥರ ನೆಗ್ಲೆಕ್ಟ್ ಮಾಡಿದ್ದು. ಕಳೆದ ಬಾರಿ ಕೂಡ 13ರಿಂದ 18ರಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ದಾಗೂ ಕೂಡ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಲಿಲ್ಲ. ಮಂತ್ರಿ ಸ್ಥಾನ 5 ಜನ, ಆವಾಗ 4 ಜನ ಕಾಂಗ್ರೆಸ್ಸಿಂದ ಗೆದ್ದಿದ್ದರು. ಆವಾಗ ಕೂಡ ಪ್ರಾತಿನಿಧ್ಯ ಕೊಡಲಿಲ್ಲ. ಕೊನೆ 2 ವರ್ಷಗಳಲ್ಲಿ ಒಂದು 6 ತಿಂಗಳು ಮನೋಹರ್ ತಹಸೀಲ್ದಾರ್ ಅವ್ರಿಗೆ ಒಂದು ಮುಜರಾಯಿ ಇನ್ನೊಂದು ಯಾವುದೋ ಎಕ್ಸೈಸ್ ಕೊಟ್ಟರು. ಆಮೇಲೆ ರುದ್ರಪ್ಪ ಲಮಾಣಿಯವ್ರಿಗೆ ಜವಳಿ ಖಾತೆ ಮತ್ತು ಮುಜರಾಯಿ ಕೆಲಸಕ್ಕೆ ಬಾರದು 2 ಖಾತೆಗಳನ್ನ ಕೊಟ್ಟು ಮಂತ್ರಿ ಅನ್ನೋ ಒಂದು ಸುಮ್ಮನೆ ಕಾರ್ ಕೊಟ್ಟು ಮಂತ್ರಿ ಮಾಡಿದರೆ ಹೊರತು ಅಭಿವೃದ್ಧಿ ಆಗೋಂಥದ್ದು ಯಾವುದನ್ನು ಕೂಡ ಈ ಜಿಲ್ಲೆಗೆ ಕೊಡಲಿಲ್ಲ. ಹಾಗಾಗಿ ಈಗೂ ಕೂಡ ಈ ಪ್ರಾತಿನಿಧ್ಯ ಬರಲೇಬೇಕಾಗಿತ್ತು, ಈ ಜಿಲ್ಲೆಗೆ ಬಂದಿಲ್ಲ. ಭಾಳ ನೋವಿನ ಸಂಗತಿ. ಸರ್, ಪದೇ ಪದೇ ನೀವು ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರೇ ನಮ್ಮ ರಾಜಕೀಯ ಗುರುಗಳು, ಅವರೇ ನಮ್ಮ ಗಾಡ್ ಫಾದರ್ ಅಂತೇಳಿ. ಮತ್ತು ಅವರು ನಿಮಗೆ ಸಚಿವ ಸ್ಥಾನ ಕೊಡುವಂಥ ಭರವಸೆಯನ್ನು ಕಳೆದ ಬಾರಿ ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಕೊಟ್ಟಿದ್ದರು. ಎಲ್ಲೋ ಒಂದು ಕಡೆ ಅವರು ನಿಮಗೆ ಕೈ ಕೊಟ್ಟರು ಅನ್ನುವಂಥ ಭಾವನೆ ಏನಾಗಬೇಕಾಗ್ತದೆ? ಸಿದ್ದರಾಮಯ್ಯನವರು ನಮ್ಮ ರಾಜಕೀಯ ಗುರುಗಳು ಇಲ್ಲ ಅಂತ ನಾನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಭಾಳ ಭರವಸೆ ಇತ್ತು ಸಿದ್ದರಾಮಯ್ಯನವರು ಇರೋವರೆಗೂ ನಮಗೇನೇನು ಏನೂ ತೊಂದರೆ ಆಗಲಿಕ್ಕಿಲ್ಲ ಅಂತ. ಆದರೆ ಆಗಿಲ್ಲ. ಅದೇ ಈ ಸಿದ್ದರಾಮಯ್ಯನವರೇ ಏನಾದರೂ ನಿಮಗೆ ಕೈ ಕೊಟ್ಟರು? ಕೈ ಕೊಟ್ಟರು ಅವೆಲ್ಲ ಭಾಷೆ ನಾನು ಉಪಯೋಗಿಸೋಕ್ಕೆ ಇಷ್ಟಪಡೋದಿಲ್ಲ. ಆಗಿಲ್ಲ. ಸಿದ್ದರಾಮಯ್ಯನವರು ನನ್ನ ಮಂತ್ರಿ ಮಾಡಿಲ್ಲ. ಮಾಡಬಹುದಾಗಿತ್ತು, ಮಾಡಲಿಲ್ಲ, ಅಷ್ಟು ಹೇಳಬಲ್ಲೆ. ಸರ್, ಈಗ ನಿಮಗೆ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ನಿಮ್ಮ ಬೆಂಬಲಿಗರು ಸಹಜವಾಗಿ ಆಕ್ರೋಶಗೊಂಡು ನಿಮ್ಮ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅನ್ಯಾಯ ಮಾಡಿದೆ. ಈಗ ಅವ್ರ ಪಕ್ಷದಿಂದ ಹೊರಬರಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ಪಾಪ ಅವ್ರಿಗೂ ರೋಷ ಇರ್ತದೆ. ನನಗೆ ಹೆಂಗೆ ನೋವಾಗಿದೆ. ಈಗ ನನ್ನ ನೋವು ಏನಿದೆ, ನಾನು ಮಾತಾಡಿದರೆ ಬಿಸಿ ಪಾಟೀಲ್ ಒಬ್ಬನು ಮಾತಾಡ್ದಂಗಲ್ಲ. 72 ವರ್ಷ ಅವ್ರ ಜನದ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಅವ್ರಿಗೂ ನೋವು ಇರ್ತದೆ. ಕಷ್ಟಪಟ್ಟು ದುಡಿದಿರ್ತಾರೆ. ಎಲ್ಲರಿಗೂ ಆಸೆ ಇರ್ತದೆ ನಮ್ಮ ತಾಲೂಕಿನವರು ಮಂತ್ರಿ ಆಗ್ತಾರೆ, ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದೆ ಅನ್ನೋಂಥದ್ದು. ಅದರಲ್ಲಿ ಯುವಕರು ವಿಶೇಷವಾಗಿ ಭಾಳ ಆಸೆಗಳನ್ನು ಇಟ್ಕೊಂಡಿದ್ರು. ನೋವಾಗಿರುತ್ತೆ. ಮಾತಾಡ್ತಾರೆ. ಅವ್ರಿಗೆ ಮಾತಾಡ್ತೀವಿ. ಅವ್ರಿಗೆ ಮಾತಾಡಿ ಅವ್ರ ಕಾನ್ಫಿಡೆನ್ಸ್ ತೊಗೊಂಡು ವಿಚಾರ ಮಾಡ್ತೀವಿ. ಸರ್, ಈಗ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ನೀವು ಮತ್ತೇನಾದರೂ ಹೈಕಮಾಂಡನ್ನು ಭೇಟಿ ಮಾಡ್ತೀರಾ? ಮತ್ತು ಈಗ ಯಾರನ್ನೂ ಭೇಟಿ ಹಾಕಿ ಹೋಗಲ್ಲ. ನಮ್ಮ ಹೈಕಮಾಂಡ್ ಎಲ್ಲ ಇಲ್ಲೇ ಇದೆ. ನನ್ನ ಹೈಕಮಾಂಡ್ ಇಲ್ಲೇ ಇದೆ. ನಾ ಯಾರನ್ನೂ ಭೇಟಿ ಹಾಕಿ ಹೋಗಲ್ಲ. ನಾ ಯಾರನ್ನೂ ಮಂತ್ರಿ ಸ್ಥಾನ ಕೇಳೋಕ್ಕೂ ಹೋಗಲ್ಲ. ಸರ್, ಈಗ ಇದ್ದೊಬ್ಬ ಸಚಿವರು ಆರ್ ಶಂಕರ್ ಅವರು ಪಕ್ಷೇತರಾಗಿ ಗೆದ್ದಿದ್ರು ಕೂಡ ಅವ್ರು ಹಾವೇರಿ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ರು. ಈಗ ಅವರ ಸಚಿವ ಸ್ಥಾನಕ್ಕೂ ಕೂಡ ಕಿತ್ಕೊಳ್ಳಾಗಿದೆ. ಸೊ ಹೀಗಾಗಿ ಇದು ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತದೆ ಸರ್? ನೋಡಬೇಕು. ಜನ ರೀತಿ ತೀರ್ಮಾನ ಮಾಡ್ತಾರೆ ಅಂತ ಜನರಿಗೆ ಬಿಟ್ಟಿದ್ದದು ಎಲ್ಲ ಆಗು ಹೋಗುಗಳು. ಯಾಕೆಂದರೆ ಜನ ಭಾಳ ಬುದ್ಧಿವಂತರಿದ್ದಾರೆ. ಈಗ ಎಲ್ಲ ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಇದು ಮಾಡಬೇಕು ಅಂತ ಹೇಳಿದರೆ ನನ್ನ ಇದರಲ್ಲೇ ಇರಲ್ಲ. ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಎಲ್ಲ ನಿಮಗೆ ಈಗ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ಹೈಕಮಾಂಡ್ನವ್ರು ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿ? ಯಾರು ನಾನು ಸಂಪರ್ಕ ಮಾಡಿಲ್ಲ. ಸಿದ್ದರಾಮಯ್ಯನವರು ಮಾತಾಡಲಿ. ಇದು ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಅವರ ಮನದಾಳದ ಮಾತು. ಕ್ಯಾಮ್ರಾಮನ್ ರವಿ ಹುಗಾರ್ ಜೊತೆ ಪ್ರಭುಗೌಡ ಪಾಟೀಲ್, TV9 ಹಾವೇರಿ.